ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಲ್ಲದೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ಗುರುಗಳೇ ಗುರುಗಳೇ ಗುರುಗಳೇ, ಮಾತಂಗ ಗುರುಗಳು ಈ ಬೆಟ್ಟದಲ್ಲೇ ಇದ್ದಾನೆ ಅಂತ ಹೇಳಿದ್ನಲ್ಲ, ಎಲ್ಲಿ ಹುಡ್ಕೋದು ಏನು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಹಾ, ಶಕ್ತಿ ಆವಾಹನ ಮಾಡೋಣ. ಪಂಚಭೂತಗಳಲ್ಲಿ ಹಂಚಿ ಹೋಗಿರೋ ಪ್ರಾಣನ ಮತ್ತೆ ಬರಲು ಪಂಚಭೂತ ಶಕ್ತಿ ಆವಾಹನ ಮಾಡಬೇಕು. ಓಂ ಮಹಾಕಾಲಾಯ ವಿದ್ಮಹೇ ಅಗ್ನಿಮಧ್ಯಾಯ ತನ್ನೋ ಅಗ್ನಿ ಪ್ರಚೋದಯಾತ್. ಓಂ ವಾಯುದೇವಾಯ ನಮಃ. ಸಹಸ್ರಮೂರ್ತಾಯೇ ಛಾ ಧೀಮಹಿ. ಓಂ ವರುಣದೇವಾಯ ನಮಃ. ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಆಕಾಶದೇವಾಯ ನಮೋ ದೇವಾಯ ಧೀಮಹಿ ತನ್ನೋ ಗಗನ ಪ್ರಚೋದಯಾತ್. ಗುರುಗಳೇ, ಭೋಲೆನಾಥ, ಏನಿದು? ಏನಿದೆ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ? ಇದು ಪರಮಶತ್ರುವಿನ ಪುನರಾಗಮನದ ಮುನ್ಸೂಚನೆಯ ಹುರಿಯ ಅಡಗಿಸಲು ಆಶೀರ್ವಾದ ಮಾಡಲಾರೆಯ? ಹೇ ಭೋಲೆನಾಥ, ಯಾರ ಕಣ್ಣು ಬಿದ್ದಿದೆ ಇಲ್ಲಿ? ಯಾರ ದ್ರೋಹಕ್ಕೆ ಸಾಕ್ಷಿಯಾಗಲಿದೆ ಈ ವಸುಂಧರೆ? ವಸುಂಧರೆಯ ಗರ್ಭವೇ ಅಲ್ಲಾಡಿದೆ ಎಂದರೆ ಬಂದಿದ್ದು ಬಂಧುವಲ್ಲ, ಶತ್ರು. ಯಾರವನು? ಈ ಅಸುರ ಗಳಿಗೆಯಲ್ಲಿ ಹೆಜ್ಜೆಯ ಸತ್ಯಾಕೆ? ಮಹಾದೇವ, ಯಾರಿಗೂ ಯಾವ ಅಪಾಯ ಬಂದೊದಗದ ಹಾಗೆ ಕಾಪಾಡು ಮಹೇಶ್ವರ. ಮಾಡಲು ಬಂದವರ ನಾಶ ಮಾಡಿಬಿಡು ಭಗವಂತ. ಶತ್ರು ಮಹಾಶಕ್ತಿವಂತಂತರು ತೋಚೋಚಿದೆ. ಅವನಿಂದ ಶತ್ರುವಿನಿಂದ ಈ ಜಗತ್ತನ್ನು ಕಾಪಾಡಲಾರೆಯ ಮಹಾದೇವ. ತಾಯಿ ಇಲ್ಲದೆ ಬೆಳೆದಿರೋ ಹುಡುಗಿ, ಗುಣ ಮಾತ್ರ ಎಲ್ಲ ಅವಳ ಅಮ್ಮಂದೆ. ಬಹಳ ಸೌಮ್ಯ ಸ್ವಭಾವದವಳು. ಈಗಲೂ ಓದ್ತಾ ಅವರಪ್ಪಂಗೆ ಸಹಾಯ ಮಾಡ್ತಾ ಇದ್ದಾಳೆ. ಪೂಜೆ ವ್ರತ ಅಂತ ಬಂದ್ರೆ ಅವಳಿಗೆ ಗೊತ್ತಿಲ್ದಿರೋದು ಏನೂ ಇಲ್ಲ. ಎಷ್ಟೇ ಆಗ್ಲಿ ಆಚಾರ್ಯರ ಮಗಳಲ್ವೇ? ಏನು ಸುಶಾಂತ, ಹುಡುಗಿ ಇಷ್ಟ ಆದ್ಲಾ?
ನಿಮಗಿಷ್ಟ ಆದರೆ ನನಗೂ ಇಷ್ಟನೇ. ಹುಡುಗಿ ಮಹಾಲಕ್ಷ್ಮಿ ಥರ ಇದ್ದಾಳೆ, ನಮ್ಗೆಲ್ಲರಿಗೂ ಇಷ್ಟ ಆಗಿದೆ, ಮದ್ವೆಗೆ ಒಪ್ಪಿಗೆ ಇದೆ. ಕೈ ಜಾರ್ ಬಿದ್ದೋಯ್ತು, ಕ್ಷಮಿಸಿ. ಮನೆಯಲ್ಲಿ ಅಭಯ್, ಶಿವಾನಿ, ಮಧುಮತಿ, ಗೋವಿಂದ, ದಮಯಂತಿ, ಅಮ್ಮ ಇವ್ರು ಯಾರೂ ಇಲ್ಲ. ಎಸ್, ಇದೇ ಸರಿಯಾದ ಸಮಯ. ಗುರುಗಳು ಕೊಟ್ಟಿರೋ ಈ ಚೂರ್ಣನ ನಾಗಮಾತ ಮೇಲೆ ಹಾಕಿ ಅವಳು ಪ್ರಜ್ಞೆ ಹೊಮ್ಮುವಾಗಿ ಮಾಡಬೇಕು. ಪರಮೇಶ್ವರ, ನಾಗಲೋಕದಿಂದ ಭೂಲೋಕಕ್ಕೆ ಹೆಜ್ಜೆ ಇಟ್ಟೆ, ಆದರೆ ಇಲ್ಲಿಂದ ಒಂದು ಹೆಜ್ಜೆ ಮುಂದಿಡೋಕ್ಕೂ ಆಗದ ಹಾಗಾಗಿದೆ. ನನ್ನ ಕಂದ ಎಲ್ಲಿದ್ದಾನೆ ಗೊತ್ತಿಲ್ಲ. ಪರಮ ಪಾವನ ನಾಗಮಣಿ ಎಲ್ಲಿದೆ ಎಂದು ತಿಳಿದಿಲ್ಲ. ಹೀಗಾದರೆ ಹೇಗೆ ದೇವ? ಮುಂದೆ ನಡೆಯೋಕೆ ದಾರಿ ತೋರು ಮಹೇಶ್ವರ. ನಮ್ಗೊಪ್ಪಿಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜಾತಕ ಹೊಂದಿದೆ. ಇನ್ನ ಮದುವೆ ಮಾತುಕತೆನ ಮುಗಿಸೋಣವಾ? ಮಾತಾಡೋಣ, ಆದರೆ ಇವತ್ತು ಬೇಡ. ನನಗಿರೋಳು ಒಬ್ಬಳೇ ಮಗಳು. ಅವಳ ಹತ್ರ ಮಾತಾಡಿ ತಮಗೆ ವಿಷಯ ತಿಳಿಸ್ತೀನಿ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಮ್ಮ ಗುರುಗಳ ಹತ್ರ ಈ ಜಾತಕ ತೋರಿಸಿ ಅವರೊಂದ್ಸಲ ಪರೀಕ್ಷೆ ಮಾಡಲಿ, ಆಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ. ಓಹ್, ಖಂಡಿತ. ನಾಳೆ ಮತ್ತೆ ತೊಂದರೆ ಆಗೋದು ಬೇಡ ಅಲ್ವಾ? ಆಚಾರ್ಯ, ಆದಷ್ಟು ಬೇಗ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗಲಿ. ನಾವಿನ್ನು ಬರ್ತೀವಿ. ಹೋಗಿ ಬನ್ನಿ. ಆಚಾರ್ಯರೇ, ಈ ಸಂಬಂಧ ಸಿಗದೆ ಕಷ್ಟ ಆಗಿತ್ತು. ಜಾತಕ ಹೊಂದಿದ್ದು ಪುಣ್ಯ ಅಂತದ್ರಲ್ಲಿ ನೀವು ಹೀಗೆ ಮಾತಾಡಿ ಕಳಿಸ್ಬಿಟ್ರಲ್ಲ. ಇಲ್ಲಮ್ಮ, ನನ್ನ ಮಗಳ ಹೆಜ್ಜೆ ಸಪ್ಪಳದಲ್ಲಿ ಒಂಚೂರು ಏರ್ಪೇರಾದರೂ ನನಗೆ ಗೊತ್ತಾಗುತ್ತೆ. ಆ ಹುಡುಗನ ತಂದೆ ಒಪ್ಪಿಗೆ ಅಂತ ಹೇಳಿದ ತಕ್ಷಣ ನನ್ನ ಮಗಳ ಮುಖ ನೋಡಿದೆ. ಮುಖ ನೋಡಿದ ತಕ್ಷಣ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು. ಆದರೆ ಏನು ಅಂತ ಗೊತ್ತಾಗಲಿಲ್ಲ. ಏನು ದೇವ್ರದಾನ ನೋಡೋಣ. ಅವಳೇನಾದ್ರು ಇಷ್ಟ ಇಲ್ಲ ಅಂದರೆ ಬೇಡ ಅಂದ್ಬಿಡ್ತೀರಾ? ಇಲ್ಲ ಆಚಾರ್ಯರೇ, ನೀವು ಇದಕ್ಕೆ ಒಪ್ಪಲೇಬೇಕು. ನೀವು ಅವಳನ್ನ ಒಪ್ಪಿಸ್ಲೇಬೇಕು. ಆದಷ್ಟು ಬೇಗ ಅವಳ ಮದುವೆ ನಡಿಬೇಕು. ಕ್ಷಮಿಸಿ, ನಿಮಗೆ ಯಾಕಮ್ಮ ಅಷ್ಟೊಂದು ಅವಸರ? ಅಲ್ಲ, ಅದು ಆ ಜಾತಕ ಅಪರೂಪ ಅಂತ ನೀವೇ ಹೇಳಿದ್ರಲ್ಲ, ಮತ್ತೆ ಇಂಥ ಜಾತಕದ ನೀವು ಎಲ್ಲಿ ಸಿಗ್ತಾನೆ ಹೇಳಿ? ದೇವ್ರು ಇಷ್ಟಪಟ್ಟಂಗೆ ಆಗ್ಲಮ್ಮ. ಇವಳ ಶತ್ರು ನಾನೇ, ಇವಳ ಮಗನನ್ನು ಕೊಂದಿದ್ದು ನಾನೇ, ನಾಗಮಣಿಯನ್ನು ಅಪಹರಿಸಿ ಅಮರತ್ವಕ್ಕೆ ಕಾದದ್ದು ನಾನೇ ಅನ್ನೋ ವಿಷಯ ಗೊತ್ತಿದ್ದು ಕೃಷ್ಣೆ ಮತ್ತು ದಾಕ್ಷಾಯಣರಿಗೆ ಮಾತ್ರ. ಆದರೆ ಅವರೀಗ ಸತ್ತು ಹೋಗಿದ್ದಾರೆ. ಇನ್ನು ಈ ಸತ್ಯ ಗೊತ್ತಿರೋದು ನಾಗಮಾತ ಮತ್ತು ತ್ರಯಂಬಕ ಗುರುಗಳು. ನನ್ನ ಸಾಧನೆಗೆ ತ್ರಯಂಬಕ ಗುರುಗಳ ಅವಶ್ಯಕತೆ ಇರೋದ್ರಿಂದ ಅವರಿಗೆ ಅಸ್ತಿತ್ವ ಇದೆ. ಇನ್ನು ಈ ನಾಗಮಾತೆ ಉಳಿಬೇಕೋ ಉಳಿಬಾರ್ದು ಅನ್ನೋದನ್ನ ತ್ರಯಂಬಕ ಗುರುಗಳು ನಿರ್ಧಾರ ಮಾಡಲಿ.
ಸರಿಯಾದ ಸಮಯ. ಅವಳಿಗೆ ರಿಯಾಕ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಚೂರ್ಣನ ಅವಳ ಮೇಲೆ ಹಾಕ್ಬಿಡ್ತೀನಿ. ಅವಳನ್ನ ಯಾರ್ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಅವಳ ಜೀವನ ಚೆನ್ನಾಗಿರ್ಬೇಕು, ಅವಳ ಭವಿಷ್ಯ ಚೆನ್ನಾಗಿರ್ಬೇಕು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಂಬಂಧ ಹುಡ್ಕೊಂಡು ಬಂದರು ಈ ಆಚಾರ್ಯರು ಮೀನಾಮೇಷ ಎಣಿಸ್ತಾ ಇದ್ದಾರಲ್ಲ. ಅವಳ ಮದುವೆ ತಡ ಆದಷ್ಟು ಲೋಕಹಿತದ ಕಾರ್ಯ ಕೂಡ ತಡ ಆಗುತ್ತೆ. ಈಗ ನಾನು ಏನು ಮಾಡಲಿ? ಇಂಥ ಸಮಯದಲ್ಲಿ ಮುಂದೆ ಹೆಜ್ಜೆ ಇಡೋಕ್ಕಾಗ್ತಿಲ್ವಲ್ಲ. ಯಾವ ಶಕ್ತಿ ಕಾಪಾಡ್ಬೋದು ನನ್ನ ಈ ಸಮಯದಲ್ಲಿ? ಶಿವಾನಿ ಅವರೇ, ಏನಿದು ನಾಗದ ಧ್ವನಿ ಕೇಳಿದ್ರೆ ಮಾತ್ರ ನನಗೆ ಹೇಗಾಗುತ್ತೆ? ಯಾರು ಕರಿತಾ ಇರೋದು ನನ್ನ? ನೀನಾ ನನ್ನ ಕರೆದಿದ್ದು? ಏನ್ ವಿಷಯ? ತಪ್ಪು ಮಾಡ್ತಾ ಇದ್ದೀರಾ. ಯಾವ ವಿಚಾರದಲ್ಲಿ? ನನ್ನ ವಿಚಾರದಲ್ಲಿ. ಈ ಶಿವಾನಿ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ, ತಪ್ಪು ಮಾಡೋದು ಇಲ್ಲ. ಆದ್ರೆ ಈ ಸಲ ನನ್ನ ವಿಚಾರದಲ್ಲಿ ತಪ್ಪು ಮಾಡ್ತಾ ಇದ್ದೀರಾ. ನಾನು ನನ್ನ ಮಯೂರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಆ ಪ್ರೀತಿ ಗಟ್ಟ ಬರ್ತಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀಯ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಪ್ರೀತಿ ಏನು ಅಂತ ನಿನಗೆ ಗೊತ್ತಿದ್ರೆ ಅವಳ ಹತ್ರ ನೇರವಾಗಿ ಹೋಗಿ ನಿನ್ನ ಪ್ರೀತಿನ ಹೇಳ್ಕೊತಿದ್ದೆ. ಆ ಪ್ರೀತಿ ನಿನಗಷ್ಟೇ ಸಿಗ್ಬೇಕು, ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಕ್ ಹೋಗ್ತಾ ಇರ್ಲಿಲ್ಲ. ನಿನ್ನ ಪ್ರೀತಿ ನಿಜಾನೇ ಆಗಿದ್ರೆ ಅವಳನ್ನ ಒಪ್ಸಿ, ಅವಳ ತಂದೆನ ಒಪ್ಸಿ ಅವಳನ್ನ ಮದ್ವೆ ಮಾಡ್ಕೋತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಪ್ರೀತಿನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಇದು ಅದೊಂದೇ ದಾರಿ. ಅದು ಅಲ್ಲದೆ ತಾಳಿ ಕಟ್ಟೋದಕ್ಕೆ ತಾನೇ ಹೊರಟಿದ್ದೆ. ಅವಳು ಬದುಕನ್ನು ಹಾಳು ಮಾಡೋದಕ್ಕೇನಲ್ವಲ್ಲ, ಅವಳು ನನ್ನವಳು ಆಗ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನಂದು ನಿಜವಾದ ಪ್ರೀತಿ. ನಿಂದು ನಿಜವಾದ ಪ್ರೀತಿ ಆಗಿದ್ದಿದ್ರೆ ನಿಜವಾಗ್ಲೂ ನೀನ್ ಯಾರು ಅನ್ನೋದನ್ನ ಮುಚ್ಚಿಡ್ತಾ ಇರ್ಲಿಲ್ಲ. ಹೇಳು, ಯಾರು ನೀನು? ನಾಗಲೋಕದ ರಾಜಮಾತೆ ಈಗ ನನ್ನ ಕಾಲಡಿಯಲ್ಲಿ. ನೀನು ಈ ಮನೆಯಲ್ಲಿರೋವರೆಗೂ ನಿನಗೆ ತೊಂದರೆ ತಪ್ಪಿದ್ದಲ್ಲ. ಒಂದಲ್ಲ ಒಂದಿನ ನಾನು ಧನಂಜಯ ಅಲ್ಲ ದಿಗ್ವಿಜಯ ಅನ್ನೋ ಸತ್ಯನ ಮನೆಯಲ್ಲಿರೋರಿಗೆಲ್ರಿಗೂ ಹೇಳಿ ಒಪ್ಪಿಸ್ಬಿಡ್ತೀಯ. ನೋ, ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಿನ್ನನ್ನು ಒತ್ತೆಯಾಳಾಗಿಸ್ಕೊಂಡು ಶಿವಾನಿ ಮತ್ತೆ ಆದಿಶೇಷನನ್ನ ಕೊಂದು ನಾಗಮಣಿಯನ್ನ ನನ್ನ ಕೈವಶ ಮಾಡಿಕೊಂಡ್ರೆ ನಾನು ಚಿರಂಜೀವಿಯಾಗಬಹುದು, ಮತ್ತೆ ದಿಗ್ವಿಜಯನ ರೂಪನ ಪಡಿಬಹುದು. ಈ ಮನೆಯಲ್ಲಿ ಮತ್ತೆ ಅದೇ ಹಳೆ ದಿಗ್ವಿಜಯನಾಗಿ ಮೆರಿಬಹುದು ನಾನು. ಪಾಪ, ಯಾವುದೋ ಲೋಕದಲ್ಲಿ ಮಹಾರಾಣಿಯಾಗಿ ಮೆರೀತಿದ್ದ ನೀನು ಇವತ್ತು ನನ್ನ ಸುಪರ್ದಿಗೆ ಬಂದು ಬಿದ್ದಿದೀಯ.
ಈಗಿಂದೀಗಲೇ ಎತ್ಕೊಂಡು ಹೋಗಿ ತಕ್ಷಕ ಗುರುಗಳ ಹತ್ರ ಬಿಡ್ತೀನಿ. ಮುಂದಿನದನ್ನ ಅವ್ರು ನೋಡ್ಕೊಳ್ತಾರೆ. ನಿನ್ನೆ ಕೇಳ್ತಾ ಇರೋದು ಯಾರು ನೀನು? ಯಾವ ನಿಂದು? ಹ, ನೀನು ಆಡೋ ಮಾತಿಗೂ ನೀನು ಹಾಕೊಂಡಿರೋ ವೇಷಕ್ಕೂ ಸಂಬಂಧನೇ ಇಲ್ಲ. ನಿನಗೊಂದು ಹೆಸರಿದೆ ಅನ್ನೋದು ಬಿಟ್ರೆ ನಿನ್ ಹಿಂದೆ ಮುಂದೆ ಯಾರಿದ್ದಾರೆ, ನೀನು ಬಂಧು ಬಳಗ ಯಾರು ಅನ್ನೋದಕ್ಕೆ ನಿನ್ ಹತ್ರ ಉತ್ತರನೇ ಇಲ್ಲ. ನೀನು ಆ ಊರಲ್ಲಿದ್ದೆ ಅನ್ನೋದಕ್ಕೆ ದಾಖಲೆಗಳಿದಾವೆ ಹೊರತು ಯಾವುದೇ ಸಾಕ್ಷಿಗಳಿಲ್ಲ. ನಿನ್ನ ಬಗ್ಗೆ ಎಲ್ಲ ಕೇಳಿದ್ರು, ಯಾರ ಹತ್ರ ವಿಚಾರಿಸಿದ್ರು ಎಲ್ಲೂ ಮಾಹಿತಿ ಇಲ್ಲ. ನೀನ್ ಯಾರು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ದಿರೋನೊಬ್ಬ ಇದ್ದಕ್ಕಿದ್ದ ಹಾಗೆ ಬಂದು ಒಬ್ಳನ್ನ ಮದ್ವೆ ಆಗ್ತೀನಿ ಅಂದ ತಕ್ಷಣ ಅವನನ್ನ ಒಪ್ಪು ಬಿಡೋಕೆ ಅವಳು ಮನ್ಸಿಲ್ದೋಳಲ್ಲ, ಮದ್ವೆ ಮಾಡಿಸ್ಕೊಡಕ್ಕೆ ನಾನು ಕೂಡ ಬುದ್ಧಿ ಇಲ್ದಿರೋಳಲ್ಲ. ನನಗೆ ನಿನ್ನ ಮೇಲೆ ಸಂದೇಹ ಇದೆ, ಯಾವುದೋ ದುರುದ್ದೇಶದಿಂದ ನೀನು ಅವಳ ಹಿಂದೆ ಬಿದ್ದಿದ್ಯಾ ಅಂತ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ನಿಜವಾಗ್ಲೂ ಒಳ್ಳೆಯವನು. ನೀನು ಎಷ್ಟು ಸತಿ ಹೇಳಿದ್ರು ನಾನ್ ನಂಬಲ್ಲ. ನಿನ್ನ ಬಗ್ಗೆ ಬೇರೆಯವ್ರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ. ನೋಡಿ ಶಿವಾನಿ ಅವರೇ, ನಾನ್ ತುಂಬಾ ಒಳ್ಳೆಯವನು. ನನಗೆ ಯಾವುದೇ ಕೆಟ್ಟ ಸಂಘ ಇಲ್ಲ, ಹಾಗೆ ಒಳ್ಳೆ ಸಂಘನೂ ಇಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಬದುಕೋನ್ ನಾನು. ಅದಕ್ಕೆ ನನಗೆ ಯಾರ ಪರಿಚಯನೂ ಇಲ್ಲ, ನನ್ನನ್ನು ಕಂಡ್ರು ಯಾರಿಗೂ ಗೊತ್ತೂ ಇಲ್ಲ. ಶಿವಾನಿ ಅವರೇ, ಮಯೂರಿನ ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವಳಿಲ್ಲದೆ ನನ್ನಿಂದ ಬದುಕೋದಕ್ಕಾಗೋದಿಲ್ಲ. ನಾನು ಬದುಕಿರೋದೇ ಅವಳಿಗೋಸ್ಕರ. ಇದೆಲ್ಲ ನೀನು ಮಾಡ್ಕೋತಿರೋ ಸುಳ್ಳು ಸಮರ್ಥನೆ. ನಿನ್ನ ಮಾತು, ನಿನ್ನ ವರ್ತನೆ, ನಿನ್ನ ಯೋಚನೆ ನೋಡ್ತಿದ್ರೆ ಗೊತ್ತಾಗುತ್ತೆ ನೀನೊಬ್ಬ ದುಷ್ಟ ಅಂತ. ಸುಳ್ಳು ಜಾತಕ ಸೃಷ್ಟಿ ಮಾಡ್ಕೊಂಡು ಮದ್ವೆ ಗಂಡನ್ ಹಾಗೆ ನೀನ್ ಬಂದಾಗ್ಲೇ ಗೊತ್ತಾಯ್ತು ನೀನೇನು, ನಿನ್ ಯೋಗ್ಯತೆ ಏನು ಅಂತ. ಮಯೂರಿನ ಮರ್ತ್ ಬಿಡು. ಮಯೂರಿ ಮಾತ್ರ ಅಲ್ಲ, ಅವಳು ನೆರಳು ಕೂಡ ನೀನ್ ಇಷ್ಟಪಡೋ ಯೋಗ್ಯತೆ ಇಲ್ಲ. ಅವಳಿಗೆ ಅವಳು ಜಾತಕ ಹೊಂದೋ ಅಂತ ಒಳ್ಳೆ ವ್ಯಕ್ತಿತ್ವ ಇರೋ ಗಂಡನ್ನ ಹುಡುಕಿ ನಾನೇ ಮದ್ವೆ ಮಾಡಿಸ್ತೀನಿ. ಇನ್ ಯಾವತ್ತು ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳಿಗೋಸ್ಕರನೇ ಬದುಕಿದ್ದೀನಿ ಅಂತ ಅವಳ ಮುಂದೆ ಆಗ್ಲಿ ನನ್ನ ಮುಂದೆ ಆಗ್ಲಿ ಹೇಳಕ್ ಬರ್ಬೇಡ. ಹಾಗಾದ್ರೆ ಇದೇ ನಿನ್ನ ಕೊನೆ ಮಾತಾ? ಕೊನೆ ಮಾತಲ್ಲ, ನನ್ನ ಅಂತಿಮ ನಿರ್ಧಾರ. ಅಷ್ಟೇ ಅಲ್ಲ, ಇದೇ ನನ್ನ ಅಂತಿಮ ಎಚ್ಚರಿಕೆ. ಇನ್ನೊಂದ್ಸತಿ ನಾನು ಈ ವಿಚಾರದಲ್ಲಿ ನಿನಗೆ ಬುದ್ಧಿ ಹೇಳಲ್ಲ, ಬುದ್ಧಿ ಕಲಿಸ್ಬೇಕಾಗತ್ತೆ. ಏನೇ ಆದ್ರೂ ಮಯೂರಿನ ನನ್ನ ಹೆಂಡತಿ. ಅದು ನಿನ್ನ ಕನ್ಸು. ಆ ಕನ್ಸಿಗೋಸ್ಕರನೇ ಬದುಕ್ತೀನಿ. ಹಾಗಾದ್ರೆ ಅದೇ ನಿನ್ನ ಕೊನೆ ಕನ್ಸು. ಏನಿದು? ಯಾಕೆ ಹೀಗೆ ಅನಿಸ್ತಿದೆ? ಯಾವುದೋ ನಾಗ ನನ್ನ ಮೇಲೆ ಆಕ್ರಮಣ ಮಾಡೋ ತರ ಅನಿಸ್ತಿದ್ಯಲ್ಲ. ನಾಗಲೋಕ್ತವ್ರು ಯಾರಾದ್ರೂ ನನ್ನನ್ನ ಹಿಂಬಾಲಿಸ್ತಿದಾರ? ಇಲ್ಲೇ ನಿಂತು ನನ್ನನ್ನ ಗಮನಿಸ್ತಿದಾರ? ಯಾರಿರ್ಬೋದು? ಏನ್ ಮಾಡ್ತಾ ಇದ್ದೀರಾ ನೀವು? ಚಿಕ್ಕಬಾಜಿ, ಏನ್ ಕತೆ? ಈ ಅಮ್ಮನ ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಅಂದಾಗಿಂದ ಆ ಅಮ್ಮ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ರು. ನೀವು ಅವತ್ತಿಂದ ಒಂಥರ ಇದ್ರಿ. ಈಗ ಯಾರಿಗೂ ಹೇಳ್ದೆ ಕೇಳ್ದೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ
ಈ ಅಮ್ಮ ಹೇಳಿದ ಮಾತೇನಾದ್ರು ಸತ್ಯ ಇತ್ತಾ? ಅದಕ್ಕೆ ಯಾರು ಇಲ್ದಿರೋ ಟೈಮಲ್ಲಿ ಈ ಅಮ್ಮನ ಎತ್ಕೊಂಡು ಹೋಗಿ ಎಲ್ಲರೂ ಬಿಟ್ಬರೋ ಪ್ಲಾನ್. ಇಲ್ವಲ್ಲ, ಇಲ್ಲಿ ಅವನೊಬ್ಬನೇ ಇದ್ದಾನೆ. ಇಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಯಾವ್ದಾದ್ರು ನಾಗ ಇಲ್ಲಿಂದ ಹೊರಡೋದೇ ಸರಿ ಅನ್ಸುತ್ತೆ.